ನನ್ನ ಯಜಮಾನರ ಮೇಲೆ ಒಂದು ಕವನ. ನನ್ನ ಬದುಕಿನ ದಾರಿಯಲ್ಲಿ ಬೆಳಕಾದವರು ನೀವು, ನನ್ನ ಕನಸುಗಳಿಗೆ ಬೆಂಬಲವಾಗಿ ನಿಂತವರು ನೀವು, ಸಂತೋಷದ ಕ್ಷಣಗಳಲ್ಲಿ ಜೊತೆಯಾಗಿರುವ ಸ್ನೇಹಿತೆ ನೀವು, ಕಷ್ಟದ ಸಮಯದಲ್ಲಿ ಧೈರ್ಯ ತುಂಬುವ ಶಕ್ತಿಯು ನೀವು. ನನ್ನ ಜೀವನವು ಮುಗಿಯಿತು ಅಂದುಕೊಂಡ ಸಮಯದಲ್ಲಿ ನಿಮ್ಮಿಂದ ಪುನಃ ನನ್ನ ಜೀವನವು ಶುರುವಾಯಿತು. ಶುರುವಾದ ಪ್ರತಿಯೊಂದು ಪುಟವು ಬಹು ಸುಂದರವಾಗಿಯೂ ಸಂತೋಷವಾಗಿಯೂ ಇನ್ನೊಬ್ಬರಿಗೆ ಪ್ರೇರಣೆಯಾಗಿಯೂ ಇದೆ. ಈ ನಮ್ಮ ಜೀವನ. ವಿದ್ಯೆಯು ನಿಮ್ಮಲ್ಲಿ ಬಹಳ ಕಡಿಮೆ ಇರಬಹುದು, ಆದರೆ ನಿಮ್ಮಲ್ಲಿ ವಿದ್ಯೆ ಇರುವವರಿಗಿಂತ ಹೆಚ್ಚು ಜ್ಞಾನವಿದೆ. ಪ್ರತಿಯೊಂದು ಹೆಣ್ಣು ತನ್ನ ಗಂಡನಿಂದ ಏನೂ ಬಯಸುವುದಿಲ್ಲ. ಬಯಸುವುದು ಒಂದೇ, ಅದು ಪ್ರೀತಿಯೇ ಹೊರತು ಬೇರೇನೂ ಇಲ್ಲ. ಆ ಪ್ರೀತಿಯು ನಿಮ್ಮಲ್ಲಿ ಬಹಳ ಉಂಟು ನನ್ನ ಯಜಮಾನರೇ. ಅದು ಎಷ್ಟು ಎಂದರೆ, ಒಂದು ಬಾವಿಯಲ್ಲಿ ನೀರು ಎಷ್ಟು ಸೇರಿದರೂ ತಿರುಗಿ ಅದು ತುಂಬುತ್ತದೋ ಹಾಗೆಯೇ ನನ್ನ ಯಜಮಾನನಲ್ಲಿ ನನ್ನ ಮೇಲಿರುವಂಥ ಪ್ರೀತಿಯು. ಎಲ್ಲ ಮದುವೆಯಾಗುವ ಗಂಡಂದಿರು ಮದುವೆಯಾಗುವ ಹೆಣ್ಣಿನಿಂದ ಎಷ್ಟು ಆಸ್ತಿ ಇದೆ, ಎಷ್ಟು ಬಂಗಾರ ಇದೆ, ಎಷ್ಟು ಓದಿದ್ದಾಳೆ ಎಂದು ನೋಡುತ್ತಾರೆ. ಆದರೆ ನೀವು ನನ್ನಿಂದ ಅವೆಲ್ಲ ನೋಡಲಿಲ್ಲ. ಜನರು ನನ್ನ ದೇಹಕ್ಕೆ ಆದ ಗಾಯವನ್ನು ಮಾತ್ರ ನೋಡಿದರು, ಆದರೆ ನೀವು ನನ್ನ ಹೃದಯಕ್ಕೆ ಆದ ಗಾಯವನ್ನು ಮಾತ್ರ ನೋಡಿದ್ದೀರಿ. ಪ್ರತಿಯೊಬ್ಬ ಗಂಡಂದಿರು ನೀನು ಹೋಗಿ ದುಡಿ, ನನಗೆ ಆಗೋಲ್ಲ ಎಂದು ಹೇಳುತ್ತಾರೆ. ಅಥವಾ ನನಗೆ ದುಡಿಯೋಕೆ ಆಗೋದಿಲ್ಲ, ನಿಮ್ಮ ತಾಯಿಯ ಮನೆಯಿಂದ ಸ್ವಲ್ಪ ಆಸ್ತಿ ಕೇಳು, ಇಲ್ಲವೇ ಹಣವನ್ನು ತೆಗೆದುಕೊಂಡು ಬಾ ಎನ್ನುವರು. ಆದರೆ ನನ್ನ ಯಜಮಾನನು ಹಾಗೆ ಇಲ್ಲ. ಕಷ್ಟದ ದಿನದಲ್ಲಿ ಇಬ್ಬರು ದುಡಿಯೋಣ, ಒಳ್ಳೆಯ ಸ್ಥಾನದಲ್ಲಿ ನಾವು ನಿಲ್ಲೋಣ. ನನ್ನ ತಾಯಿಗಾಗಲಿ ನಿನ್ನ ತಾಯಿಗಾಗಲಿ ಕಷ್ಟ ಕೊಡುವುದು ಬೇಡ ಎಂದು ಹೇಳುವ ಮನಸ್ಸು ನಿಮ್ಮಲ್ಲಿದೆ ರೀ ಯಜಮಾನರೇ. ನಾನು ಎಲ್ಲೇ ಹೋದರೂ ನನ್ನ ಮೇಲೆ ನಿಮಗೆ ಅನುಮಾನವೇ ಇಲ್ಲ. ಬದಲಾಗಿ ನನ್ನ ಮೇಲೆ ಅಷ್ಟು ನೀವು ಅಪಾರವಾದಂಥ ನಂಬಿಕೆಯನ್ನು ಇಟ್ಟಿದ್ದೀರಿ. ನೀವು ನನ್ನ ಮೇಲೆ ಇಟ್ಟಿರುವಂಥ ನಂಬಿಕೆಯನ್ನು ನಾನು ಯಾವತ್ತಿಗೂ, ಅದು ನನ್ನ ಜೀವ ಹೋಗುವಂಥ ಸಮಯದಲ್ಲಿ ಆದರೂ ಸಹ ನಾನು ಕಳೆದುಕೊಳ್ಳುವುದಿಲ್ಲ ರೀ ಯಜಮಾನರೇ. ದೊಡ್ಡ ದೊಡ್ಡ ಮನೆಯವರು, ಆಸ್ತಿ ಉಳ್ಳಂಥ ಮನೆಯವರು, ಎಷ್ಟೋ ಹಣ ಇರುತ್ತೆ, ಆಸ್ತಿ ಇರುತ್ತೆ, ಆದರೆ ಅವ್ರಿಗೆ ಒಬ್ಬರಿಗೊಬ್ಬರು ಕೂತುಕೊಂಡು ಪ್ರೀತಿಸುವಂಥ ಮನಸ್ಸು ಅವರಲ್ಲಿಲ್ಲ, ಮಾತಾಡುವಂಥ ಮನಸ್ಸು ಅವರಲ್ಲಿಲ್ಲ. ಅವರ ಕಡೆ ಪ್ರತಿಯೊಂದು ಇರುತ್ತೆ, ಆದರೆ ಪ್ರೀತಿ ಕೊರತೆ ಇರುತ್ತೆ. ನಮ್ಮ ಮನೆಯಲ್ಲಿ ಆಸ್ತಿ ಇಲ್ಲ, ಅಂತಸ್ತು ಇಲ್ಲ, ದುಡಿಬೇಕು, ಉಣ್ಣಬೇಕು. ಅಂಥ ಸಮಯದಲ್ಲಿ ನಮ್ಮಲ್ಲಿ ಪ್ರೀತಿಗೆ ಮಾತ್ರ ಯಾವ ಕೊರತೆಯೂ ಇಲ್ಲ. ಪ್ರೀತಿ ಎಷ್ಟಿದೆ ಅಂದರೆ, ದೊಡ್ಡ ಮನೆಯಲ್ಲಿ, ಆಸ್ತಿವಂತರ ಮನೆಯಲ್ಲಿ ಆಸ್ತಿ ಎಷ್ಟು ಇದೆಯೋ ನಮ್ಮ ಮಧ್ಯದಲ್ಲಿ, ನಿಮ್ಮ ಮಧ್ಯದಲ್ಲಿ, ನನ್ನ ಮಧ್ಯದಲ್ಲಿ ಅಷ್ಟು ಪ್ರೀತಿ ಇದೆ ರೀ. ಮಕ್ಕಳನ್ನು ಸಹ ನೀವು ಹಾಗೇ ಕಾಳಜಿ ಮಾಡುತ್ತೀರಿ. ಒಂದು ವೇಳೆ ಉಣ್ಣೋದು ತಿನ್ನೋದು ನಾನು ಮಕ್ಕಳಿಗೆ ಇಲ್ಲ ಅಂತಂದರೂ ನಿಮ್ಮ ಪ್ಲೇಟಿಂದ ನೀವು ಉಣ್ಣೋದು ತೆಗೆದು ಮಕ್ಕಳಿಗೆ ಕೊಡ್ತೀರಿ. ಮತ್ತು ನಾನಂತೂ ಜಾಸ್ತಿ ನೋಡಿಲ್ಲ ಮಕ್ಕಳನ್ನ ಇಷ್ಟು ಪ್ರೀತಿ ಮಾಡೋದು. ನಾನು ಮದುವೆ ಆಗಲೋರ ಮುಂಚೆ ನಾನು ಅಂದ್ಕೊಳ್ತಾ ಇದ್ದೆ ರೀ, ನನಗೆ ಒಳ್ಳೆ ಗಂಡ ಸಿಗಬೇಕು, ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ. ನಿಜ ರೀ, ನಾನು ಹಿಂಗೆ ಅಂದ್ಕೊಂಡಿದ್ದೀನಿ. ಅಂಥ ಗಂಡ, ಅಂಥ ಯಜಮಾನನೇ ನನಗೆ ಸಿಕ್ಕಿದ್ದಾರೆ. ನೀವು ಮಕ್ಕಳನ್ನು ಭಾಳ ಕೇರ್ ಮಾಡ್ತೀರಿ. ಇಬ್ಬರು ಹೆಣ್ಣುಮಕ್ಕಳಿದ್ದರೂ ಸಹ ನೀವು ಒಂದು ದಿವಸ ಸಹ ನನ್ನನ್ನು ಬೈದಿಲ್ಲ. ಎಲ್ಲರ ಮನೆಯಲ್ಲಿ ಗಂಡು ಮಕ್ಕಳಿಲ್ಲ, ನಿನ್ನಿಂದನೇ ಆಗಿಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ. ಆದರೆ ನೀವು ನನ್ನ ಭಾಳ ಅರ್ಥ ಮಾಡ್ಕೊಂಡಿದ್ದೀರಿ. ಈ ಜೀವನಕ್ಕೆ
ನಮ್ಮ ದಾಂಪತ್ಯ ಜೀವಿತವು ಮುಗಿಯುವವರೆಗೂ ಈ ಪ್ರೀತಿ ಹೀಗೇ ಇರಲಿ. ಈ ಲೋಕವನ್ನು ನೀವು ಮೊದಲು ಬಿಟ್ಟು ಹೋಗುತ್ತೀರೋ ಗೊತ್ತಿಲ್ಲ, ನಾನು ಮೊದಲು ಬಿಟ್ಟು ಹೋಗ್ತೀನೋ ಗೊತ್ತಿಲ್ಲ. ಬಿಟ್ಟು ಹೋದ ಮೇಲೆಯೂ ನಮ್ಮ ಪ್ರೀತಿ ಹೀಗೆ ಸದಾ ಇರ್ತೈತೆ ರೀ. ನಾಳೆ ಇವತ್ತು ನಾನು ಹೇಗೆ ನಿಮ್ಮ ಪ್ರೀತಿಯ ಬಗ್ಗೆ ವಿವರಣೆ ಕೊಡ್ತಿದ್ದೀನಿ, ನಾಳೆ ನಮ್ಮ ಮಕ್ಕಳು ಸಹ ಅವರ ತಂದೆಯ ಬಗ್ಗೆ ಇದೇ ವಿವರಣೆ ಕೊಡ್ತಾರೆ ಅನ್ನೋ ಭರವಸೆ ನನ್ನಲ್ಲಿದೆ. ಯಾಕೆಂದರೆ ಗಂಡನಾದಂಥ ನೀವು ಗಂಡನ ಪಾತ್ರ ಏನಿದೆ ಅದನ್ನು ಸರಿಯಾಗಿ ನೀವು ನೋಡಿಕೊಂಡು ಹೋಗ್ತಾ ಇದ್ದೀರಿ. ನೆಕ್ಸ್ಟು ಇನ್ನೊಂದು ಏನು ಮಾಡ್ತಿದ್ದೀರಂದರೆ, ತಂದೆಯಾದಂಥ ನೀವು ಮಕ್ಕಳಿಗೆ ಹೇಗೆ ನೋಡ್ಕೋಬೇಕು, ಹೇಗೆ ಮಕ್ಕಳನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸಬೇಕು ಅನ್ನುವಂಥ ಆಲೋಚನೆಯಲ್ಲಿ ಅದೇ ಮಾರ್ಗದಲ್ಲಿ ಮಕ್ಕಳನ್ನು ನಡೆಸ್ತಿದ್ದೀರಲ್ವ. ನಾಳೆ ನಿಮ್ಮ ಮಕ್ಕಳು ಒಳ್ಳೆಯ ಸ್ಥಾನದಲ್ಲಿದ್ದಾಗ ನನ್ನ ತಂದೆಯು ಈ ರೀತಿಯಲ್ಲಿ ನಮ್ಮನ್ನು ನೋಡಿಕೊಂಡರು, ಒಳ್ಳೆಯ ಮಾತುಗಳಿಂದ ನಮ್ಮನ್ನು ಬೆಳೆಸಿದರು, ಶಿಸ್ತಿನಲ್ಲಿ ಒಳ್ಳೆಯ ಥರ ನಮ್ಮನ್ನು ನನ್ನ ತಂದೆಯು ನನ್ನ ಅಪ್ಪಾಜಿಯು ನೋಡಿಕೊಂಡಿದ್ದಾರೆ ಅಂತ ನಮ್ಮ ಮಕ್ಕಳು ಹೇಳ್ತಾರೆ ರೀ. ಇದಂತೂ 100ಕ್ಕೆ 200% ಗ್ಯಾರಂಟಿ. ಯಾಕೆಂದರೆ ನೀವಷ್ಟು ಒಳ್ಳೆಯವ್ರಿ. ನಾನು ನಿಮಗೆ ತಿಳಿಲಾರ್ದ ಮನಸ್ಸು ನೋವು ಮಾಡಿದ್ದರೆ ನಿಜವಾಗ್ಲೂ ರೀ ನನ್ನನ್ನು ಕ್ಷಮಿಸ್ರಿ. ಏಕೆಂದರೆ ನಿಮ್ಮಷ್ಟು ಕ್ಷಮಿಸುವಂಥ ಗುಣಗಳು ನಾನು ಯಾರೆಲ್ಲಿಯೂ ನೋಡಿಲ್ಲ. ಯಾರೇ ಮನೆಯಲ್ಲಿ ಗಂಡು ಮಕ್ಕಳಿಗೆ ನೋಡಿದರೆ ತಾಳ್ಮೆ ಅನ್ನೋದು ಭಾಳ ಕಡಿಮೆ ಇರ್ತೈತೆ. ಆದರೆ ನಮ್ಮ ಮನೆಯಲ್ಲಿ ನಿಮಗೆ ಜಾಸ್ತಿ ತಾಳ್ಮೆ ಇದೆ ರೀ. ನೀವು ನನಗೆ ಸಿಕ್ಕಿದ್ದು, ನೀವು ನನ್ನ ವಿವಾಹ ಆಗಿದ್ದು ಅದು ನನ್ನ ಭಾಗ್ಯ, ಅದೃಷ್ಟ, ಲಕ್ಕಿ ಎಲ್ಲವೂ ರೀ. ಹಾಯ್ ರೀ, ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ. ಮರೆಯದೆ ನನ್ನ ವಿಡಿಯೋ, ನನ್ನ ಕವನ ಹೇಗಿದೆ ಅಂತ ಹೇಳ್ರಿ. ಇದು ಕವನ ಅಲ್ಲ ರೀ, ನನ್ನ ಲೈಫಲ್ಲಿ ನಾನು ನೋಡ್ತಿರೋದು, ನಾನು ಅನುಭವಿಸ್ತಿರೋದು ವಿವರಣೆ ಕೊಟ್ಟಿದ್ದೀನಿ ರೀ. ಯಾಕೆಂದರೆ ಪ್ರತಿಯೊಂದು ಮನೆಯಲ್ಲೂ ಎಷ್ಟೋ ಜಗಳಗಳಾಗ್ತವೆ. ಚಿಕ್ಕ 10 ರೂಪಾಯಿ ವಿಷಯ ಆಗಲಿ, ಏನೋ ಸಣ್ಣ ಸಣ್ಣ ವಿಷಯಕ್ಕೆ ಜಗಳಗಳಾಗ್ತವೆ. ಆದರೆ ನಮ್ಮ ಮನೆಯಲ್ಲಿ ಅಸಲಿಗೆ ಜಗಳಗಳಾಗಲ್ಲ ರೀ. ಆದ್ರೂ 5 ನಿಮಿಷನೇ ಅಷ್ಟೇ. ಅದು ನಾವು ಸಿಟ್ಟಾಗಿವಂತನೂ ಇನ್ನೊಬ್ಬರಿಗೂ ಸಹ ನಾವು ಗೊತ್ತೇ ಆಗೋದಿಲ್ಲ ರೀ ನಾವು ಸಿಟ್ಟಾಗಿದ್ದೀವಿ ಅಂತ. ಹಾಗೆ ನಾವು ಸಿಟ್ಟಾಗ್ತೀವಿ. ಆದರೆ ಎಲ್ಲ ಸಿಟ್ಟಾದರೆ ಏನನ್ನ ಜಗಳ ಮಾಡಿಕೊಂಡ್ರೆ ಎಲ್ಲರಿಗೂ ಗೊತ್ತಾಗ್ತೈತೆ. ನಾವು ಸಿಟ್ಟಾದರೆ ಯಾರಿಗೂ ಗೊತ್ತಾಗಲ್ಲ ರೀ. ಯಾರನ್ನ ಒಂದು ವೇಳೆ ನಾವು ಸಿಟ್ಟಾದಾಗ ನಮ್ಮ ಮನೆಗೆ ಯಾರನ್ನ ಬಂದಿದ್ದಾರೆ ಅಂದ್ರೂ ಅವ್ರ ಕಡೆ ನಾವು ಚೆನ್ನಾಗಿ ಮಾತಾಡ್ತೀವಿ. ಅವ್ರ ಕಡೆಗಿನ್ನ ನಾವಿಬ್ಬರು ಚೆನ್ನಾಗಿ ಮಾತಾಡ್ತೀವಿ ರೀ. ಯಾಕೆಂದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲಲ್ಲ ನಾವು ಜಗಳ ಮಾಡಿದ್ದೀವಿ ಅಂತ. ಅಷ್ಟೇ ರೀ, ಇನ್ನು ಮಾತಾಡ್ತೀವಲ್ಲ ಮುಗೀತು ಅಲ್ಲಿಗೆ. ನಮ್ಮ ಜಗಳ ಆಗಲಿ, ನಮ್ಮ ಸಿಟ್ಟು ಆಗಲಿ, ಹಿಂಗಿದ್ರೆ ಮಾತ್ರ ಒಂದು ಕುಟುಂಬ, ಒಂದು ಸಂಸಾರ ಕಟ್ಟಲ್ಪಡ್ತೈತೆ, ಚೆನ್ನಾಗಿರ್ತವೆ. ಇನ್ನೊಂದು, ನಾವು ಯಾರನ್ನೂ ನಮ್ಮ ಮಧ್ಯದಾಗ ಮಾತಾಡೋಕೆ ಕರ್ಕೊಳಲ್ಲ ರೀ. ಏನೇ ವಿಷಯ ಬಂದ್ರೂ ನಾವಿಬ್ಬರೇ ಸಿಟ್ಟಾಗ್ತೀವಿ, ನಾವಿಬ್ಬರೇ ಹೇಳ್ಕೊತೀವಿ. ಇಲ್ಲ ನೀವು ಮಾಡೋದು ತಪ್ಪು, ನೀನು ಮಾಡೋದು ತಪ್ಪು ಅಂತ ಹೇಳ್ತೀವಿ. ಆಲ್ಮೋಸ್ಟ್ ನಮ್ಮ ಯಜಮಾನ್ರಂತೂ ತಿಳಿದು ತಪ್ಪು ಮಾಡಲ್ಲ. ಏನನ್ನ ಮಾಡಿದರೆ ನಾನೇ ಮಾಡ್ತೀನಿ. ಅವರಂತೂ ನಿಜ ರೀ, ತಪ್ಪು ಮಾಡೋದಿಲ್ಲ. ತಪ್ಪು ಮಾಡಿದರೆ ಇನ್ನೊಂದು ಸರಿ ಅಂಥ ತಪ್ಪು ಮಾಡೋಕ್ಕೂ ಹೋಗೋದಿಲ್ಲ. ಏನನ್ನ ತಪ್ಪು ಮಾಡಿದ್ದಾರೆ ಅಂದರೆ ಅವ್ರಿಗೆ ಗೊತ್ತಿಲ್ದಂಗೆ ತಪ್ಪು ಮಾಡಿರ್ತಾರೆ ಹೊರತಾಗಿ ಅವ್ರಿಗೆ ಗೊತ್ತಿದ್ದು ಹಿಂಗೆ ತಪ್ಪು ಮಾಡಲ್ಲ ರೀ. ನಮ್ಮ ಯಜಮಾನ್ರು ರೀ ಮನೆ ಮೇಲೆ ಎಲ್ಲ ಕಸ ಎಲ್ಲ ತೆಗಿತಾ ಇದ್ದಾರೆ. ಯಾಕೆ ಅಂತಂದರೆ ಮನೆ ಭಾಳ ಸೋರ್ಬಿಟ್ಟಿದ್ರಿ, ಭಾಳ ಅಂದರೆ ಭಾಳ ಸೋರಿಬಿಟ್ಟೈತೆ. ಅದಕ್ಕೆ ಏನೇ ಆಗಲಿ ಮನೆ ಕ್ಲೀನ್ ಮಾಡೋಣ ಮೇಲೆ ಅಂತ ಮನೆ ಕ್ಲೀನ್ ಮಾಡ್ತಾಯಿದ್ದಾರೆ. ಇರಲಿ ಬಿಡ್ರಿ ಅಂತ ನಾನಂದರೆ, ಇಲ್ಲ ರಾತ್ರಿ ಹೊತ್ತು ಮಕ್ಕಳು ಮಲ್ಕೊತಾರಲ್ವ, ಮತ್ತೆ ಕಷ್ಟ ಆಗುತ್ತಾ ಅಂತ. ನಾನೇನಾದರೂ ಮಾಡ್ಲಾರಿ ಅಂದರೆ, ಬೇಡ ನಾನು ಮಾಡ್ಕೊತೀನಿ, ಅಂಥ ಕೆಲಸ ಎಲ್ಲ ನಾನು ಮಾಡ್ಕೊತೀನಿ ನೋಡು, ನಿನ್ನ ಕೆಲಸ ನೀನು ಮಾಡ್ಕೊ ಅಂತ ಹೇಳಿದರು. ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ಅಲ್ಲಿ ವೈಟಂದು ಒಂದು ಸೀಟ್ ಕಾಣ್ತಾ ಇದೆಯಲ್ಲ ರೀ, ಸಿಮೆಂಟಿನ ಸೀಟು, ಅಲ್ಲಿ ಒಂದು ಉದ್ದಕ್ಕೆ ಸೀಟ್ ಸೀಳ್ಬಿಟ್ಟಿದ್ರಿ. ಅಲ್ಲೆಲ್ಲ ಫುಲ್ಲು ಮಳೆ ನೀರು ಎಷ್ಟು ದಪ್ಪ ಮನೆಗೆ ಬರ್ತದ ಅಂದರೆ ಎಷ್ಟು ಬೇಗ ಮನೆಯಲ್ಲಿ ಅರ್ಧ ಟಬ್ಬು ಆಗ್ತಾಯಿತ್ತು ರೀ. ಅದಕ್ಕೆ ನಮ್ಮ ಅಕ್ಕವ್ರದ್ದು ಮನೆ ತೆಗೆದು ಈಗ ಅವ್ರು ಒಳ್ಳೆ ಮನೆ ಕಟ್ಟಿಸ್ಕೊಂಡಿದ್ದಾರೆ, ಚೆನ್ನಾಗಿರೋ ಮನೆ ಕಟ್ಟಿಸ್ಕೊಂಡಿದ್ದಾರೆ, ರೂಪ್ ಹಾಕ್ಸಿದ್ದಾರೆ ಮೇಲೆ. ಇನ್ನು ಅವ್ರ ಸೀಟ್ಗಳೆಲ್ಲ ಹೀಗೆ ಸೈಡ್ ಇಟ್ಟಿದ್ರೆ, ಇನ್ನು ಅದರಲ್ಲಿ ಒಂದು ಆರಿಸ್ಕೊಂಬಂದು ತೆಕ್ಕೊಂಡು ನಮ್ಮ ಯಜಮಾನ್ರು ಹಿಂಗೆ ಮನೆ ಮೇಲೆ ಹಾಕಿದ್ದಾರೆ. ಇದು ಹಾಕಿದಾಗಿಂದ ಸ್ವಲ್ಪ ಸೈಡೊಂದು ಸೀಟ್ ಸೀಳಿದೆ ಅಂತ ಹೇಳಿದ್ರು ರೀ. ಮತ್ತು ನಾನು ಯಾರಿದ್ದಿಲ್ಲ, ನಾನೊಬ್ಬನೇ ಇದ್ದೆ, ಮತ್ತು ಅದನ್ನೆಲ್ಲ ತಕ್ಕೊಂಡು ಸರಿಸ್ಕೊತಾ ಇದ್ದೀನಿ ಅಂತ ಹೇಳಿದ್ರು ರೀ. ಆವಾಗ ಎಲ್ಲ ಕಲ್ಲುಗಳೆಲ್ಲ ಜೋಡಿಸಿ ಇಟ್ಟಿದ್ರು.
ಆ ಸೀಳಿದ್ದು ನೋಡಿ ಮತ್ತು ಈಗ ಅವೆಲ್ಲ ಕಲ್ಲುಗಳೆಲ್ಲ ತೆಗೆದು ಮತ್ತು ಸೀಟ್ ಆ ಕಡೆ ಸರಿಸಿ ಹಾಕಿ ಮತ್ತು ಕಲ್ಲುಗಳು ಜೋಡಿಸಿದಾರೆ ರೀ. ನಿಜ ರೀ, ಅವ್ರು ಏನಾನ ಕೆಲಸ ಮಾಡಬೇಕಂದ್ರೆ ಯಾರು ಏನು ಹೇಳಿದ್ರು ನಾವು ಬಿಡೋದಿಲ್ಲ. ಇಲ್ಲ ಅವ್ರು ಮಾಡಬಾರ್ದು ಅನ್ಸೈತಂದರೆ ಯಾರು ಏನು ಹೇಳಿದ್ರು ಅವ್ರು ಮಾಡೋದಿಲ್ಲ. ಯಾಕೆಂದರೆ ನಾನೇ ಏನಾನ ಹೇಳಿದ್ರೂ ಅವ್ರು ಹೇಳ್ತಾರೆ ಇಲ್ಲ ಮಾಡ್ತೀನಿ ಅಂತ ಹೇಳ್ತಾರೆ ಅಷ್ಟೇ. ಮಾಡ್ತಾರೆ, ಬಿಡೋದಿಲ್ಲ, ಮಾಡೇ ಮಾಡ್ತಾರೆ. ನಿನ್ನೆ ರಾತ್ರಿ ಎಲ್ಲ ಮನೆ ಫುಲ್ಲು ಸೋರ್ಬಿಟ್ಟೈತೆ. ಇನ್ನು ಇವಾಗ ಮಳೆಗಾಲ ಮಳೆ ಫುಲ್ ಬರ್ತೈತೆ, ಮಕ್ಕಳು ಮಕ್ಕೊಂಡಿರ್ತಾರೆ, ಮತ್ತೆ ಹೇಳೋಕ್ಕಾಗಲ್ಲ ಅಂತೇಳಿ ಇನ್ನು ನಮ್ಮ ಯಜಮಾನ್ರು ಮನೆ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಮೇಲೆ ಕ್ಲೀನ್ ಮಾಡ್ತಿದ್ದಾರೆ, ಮನೆ ಕ್ಲೀನ್ ಎಲ್ಲ. ಈ ಸೀಟ್ಗಳು ನೋಡಿದ್ರೆ ಎಲ್ಲ ಹಳೇವಾಗಿಬಿಟ್ಟಿದ್ದಾವೆ. ನಮ್ಮ ಯಜಮಾನ್ರು ಹೆಜ್ಜೆ ಇಡ್ಲಾ ಬೇಡ ಅಂತೇಳಿ ಇಟ್ಟು ಸೀಟ್ ಹಾಕ್ತಿದ್ದಾರೆ. ಇನ್ನು ಅದಕ್ಕಿಂತ ಮುಂಚೆ ಅಪ್ಪ ಯಜಮಾನ್ರು ಕಲಿತು ಹಾಕಿದ್ದಾರೆ. ಇನ್ನು ಆಮೇಲೆ ಅವ್ರು ಹೋಗ್ಬಿಟ್ರು. ಇವರೆಲ್ಲ ನೀಟಾಗಿ ಕಸ ಬಳ್ಕೊಂಡಿದ್ದಾರೆ. ನಿಜ ರೀ, ಭಾಳ ಮೆತ್ತಗೆ ಹಾಕ್ಬಿಟ್ಟೆ ಸೀಟು. ಇನ್ನು ಏನಾನ ಗಟ್ಟಿಗೆ ಭಾಳ ಅವ್ರ ಭಾರ ಎಲ್ಲ ಸೀಟಿನ ಮೇಲೆ ಆಗಿಬಿಟ್ಟಿದ್ದಾರೆ ಅಂದರೆ ಇನ್ನು ಸೀಟೇ ಸೀಳಿ ಒಡೆದೋಗ್ಬಿಡ್ತೈತೆ, ಅಷ್ಟು ನಾಜೂಕಾಗ್ಬಿಟ್ಟವಂತೆ ಸೀಟುಗಳು. ಸರಿ ರೀ, ನಮ್ಮ ವಿಡಿಯೋ ಮುಗಿಯೋಕ್ಕೆ ಬಂತು. ನನ್ನ ಕವನ ಹೇಗಿದೆ ಅಂತ ಹೇಳ್ರಿ. ನನ್ನ ಕವನ ಅಂತ ನಾನು ಹೇಳೋದಿಲ್ಲ, ಅದು ನನ್ನ ರಿಯಲ್ ಲೈಫ್ ಸ್ಟೋರಿ ನಾನು ಹೇಳಿದ್ದು ನಿಮಗೆ. ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ, ಹೇಗಿದೆ ಅಂತ ಕಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರೀಬೇಡ್ರಿ. ಪ್ಲೀಸ್ ನೀವು ಮಾಡುವಂಥ ಸಬ್ಸ್ಕ್ರೈಬ್, ಲೈಕ್, ಶೇರಿಂದ ನನಗೆಷ್ಟೋ ಅನುಕೂಲ ಆಗುತ್ತೆ ರೀ. ಓಕೆ ರೀ, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಭೇಟಿ ಆಗೋಣ. ಹೋಗ್ತಾ ಒಂದು ಲೈಕ್ ಮಾಡಿರಿ. ಬಾಯ್ ರೀ.